ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಾರ್ಕೂರಲ್ಲಿ ಪ್ರಾರಂಭ ಆಗಿದ್ದು. ಅಲ್ಲಿ ಬಾರ್ಕೂರಲ್ಲಿ ಒಂದು ಶಾಸನ ಸಿಕ್ಕಿದೆ. ಅದರ ಪ್ರಕಾರ ಅಲ್ಲಿ ಪ್ರಾರಂಭ ಆದಂತಹದ್ದು ತುಳುನಾಡಿನ ಎಲ್ಲ ಭಾಗದಲ್ಲೂ ಅದು ನಡೀತಾ ಬಂತು. ಮೂಡುಬಿದ್ರೆ, ಕಾರ್ಕಳ, ವೇಣೂರು, ಧರ್ಮಸ್ಥಳ, ಮತ್ತೆ ಮಂಗಳೂರು, ಪುತ್ತೂರು ಇಲ್ಲೆಲ್ಲ ನಡ್ಕೊಂಡ್ ಬರ್ತಾ ಇದೆ. ಇದು ಒಂದು ಜಾನಪದ ಕಲೆ ಮತ್ತು ಕ್ರೀಡೆ. ಈ ಜಾನಪದ ಕ್ರೀಡೆ ಇವತ್ತು ಮೋಜಿನ ಕ್ರೀಡೆ ಆಗ್ತಾ ಇದೆ. ಅಲ್ಲಿ ಮಾಡ್ತಾ ಇದ್ದಂತಹದ್ದು ಆ ಸಂದರ್ಭದಲ್ಲಿ ಇದೆಯೇ ಹೊರತು ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಇದು ಮಾಡಿದ್ದಕ್ಕೆ ಯಾವುದೇ ಉದಾಹರಣೆ ಇಲ್ಲ. ದಸರಾ ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಾರಂಭ ಆಗಿದ್ದು. ಸುಮಾರು 416 ವರ್ಷಗಳ ಇತಿಹಾಸ ಇದೆ ದಸರಾಗೆ. ಅಲ್ಲಿ ಒಂದು ಮಹಾನವಮಿ ದಿಬ್ಬ ಅಂತಿದೆ. ಆ ದಿಬ್ಬದ ಕೆಳಗಡೆ ಅಡ್ಡಪಟ್ಟಿಗಳನ್ನು ಕೆತ್ತಿದ್ದಾರೆ. ಅಲ್ಲಿ ಕೋಲಾಟ ಮತ್ತೆ ಹೆಣ್ಣು ಮಕ್ಕಳು ನೃತ್ಯ ಮಾಡ್ತಿರೋದು, ಆಮೇಲೆ ಒಂದು ಹೆಣ್ಣು ಮಗಳ ಕಾಲಿಗೆ ಮುಳ್ಳು ಚುಚ್ಕೊಂಡಿದ್ರೆ ಅದನ್ನ ತೆಗಿತಾ ಇರೋ ಚಿತ್ರ ಅಲ್ಲಿ ಕೆತ್ತಿದ್ದಾರೆ. ಆದ್ರೆ ಅಲ್ಲೆಲ್ಲಿಯೂ ಕಂಬಳದ ಕೆತ್ತನೆ ಇಲ್ಲ. ಅಲ್ಲಿಂದ ದಸರಾ ಶ್ರೀರಂಗಪಟ್ಟಣಕ್ಕೆ ಬಂತು. 1610ರಲ್ಲಿ ಮೈಸೂರು ಮಹಾರಾಜರಲ್ಲಿ ಪ್ರಾರಂಭ ಮಾಡಿದ್ರು ರಾಜ ಅರಸ್ ಅಂತಕ್ಕಂಥವ್ರು. ಅಲ್ಲಿಂದ ಮೈಸೂರಿಗೆ ಬಂದಿದೆ. ಇಲ್ಲಿ ಎಲ್ಲಿಯೂ ಇತಿಹಾಸದಲ್ಲಿ ಈ ಭಾಗದಲ್ಲಿ ಕಂಬಳ ಮಾಡಿದ್ದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಆದರೆ ಇದನ್ನ ಬಲವಂತವಾಗಿ ಇಲ್ಲಿ ತುರ್ಕಕ್ಕೆ ಬಂದಿದ್ದಾರೆ. ಒಬ್ರೇ ಇದಕ್ಕೆಲ್ಲ ಕಾರಣ ಪುತ್ತೂರಿನ MLA. ಅವರ ಪ್ರತಿನಿಧಿ ಮೊನ್ನೆ ನಾನು ಟಿವಿಲಿ ಮಾತಾಡುವಾಗ ಕೂತಿರು ದೇವಿ ಶೆಟ್ಟಿ ಅಂತ. ಅವ್ರು ಹೇಳ್ತಾರೆ ನನಗೆ, ನಾನು ಮೈಸೂರಲ್ಲಿದ್ದೆ, ಅವ್ರು ಬೆಂಗಳೂರಲ್ಲಿ ಕೂತಿದ್ರು, ಇದು ಇಲ್ಲಿಯ ಕಲೆ, ಇಲ್ಲಿಯ ಸಂಸ್ಕೃತಿ, ನೀವ್ಯಾಕೆ ಅದನ್ನ ವಿರೋಧ ಮಾಡ್ತೀರಿ? ಮೈಸೂರಿಗೆ ಮಹಾನದಿ ನೀರು ಇಲ್ಲಿ ಬರುತ್ತೆ, ಘಟ್ಟದ ಕೆಳಗಿನ ನದಿಯ ನೀರು ಮೈಸೂರಿಗೆ ಬರುತ್ತಂತೆ. ನಮಗೆ ಬರೋದು ಕಾವೇರಿ, ನಾನು ಹೇಳಿದೆ ಕಾವೇರಿ, ಕಬಿನಿ ಮತ್ತೆ ಹೇಮಾವತಿ ನೀರು ಮೈಸೂರಿಗೆ ಬರ್ತಕ್ಕಂಥದ್ದು. ಎಲ್ರಿಂದ ಬರ್ತದೆ? ಮೇಲಿಂದ. ಯಾವ ಮೂರ್ಖ ತರ್ತಾನೆ ಕೆಳಗಿಂದ ಘಟ್ಟದ ಮೇಲಕ್ಕೆ ನೀರನ್ನ? ಇದು ಹೇಳ್ತಾರೆ. ಆಮೇಲೆ ಈ ಕಲೆ ನಾವು ವಿರೋಧಿಸ್ತಾ ಇದೀವಂತೆ. ಕಲೆ ವಿರೋಧಿಸ್ತಿಲ್ಲ ನಾವು, ಕಲೆ ವಿರೋಧಿಗಳು ಅಲ್ಲ. ನಮಗೆ ನಮ್ಮದೇ ಆದಂತ ಸಂಸ್ಕೃತಿ ಇದೆ. ಈಗ ಶಿವಮೊಗ್ಗದ ಡೊಳ್ಳು ಕುಣಿತ ಬರ್ತದೆ. ಮೈಸೂರು, ಮಂಡ್ಯ, ಚಾಮರಾಜನಗರದವರು ಬಹಳ ಚೆನ್ನಾಗಿ ಕಂಸಾಳೆ ಬೀಸ್ತಾರೆ. ಅದು ಬರೀ ಕಲೆ, ಒಂದು ಪರಿಕರ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ಯಾವ್ದೋ ಟ್ರ್ಯಾಕ್ ಬೇಕಲ್ಲ, ಎಲ್ಲಿ ಬೇಕಾದ್ರೂ ಕುಣಿತಾರೆ. ಬೆಳಿಗ್ಗೆ ಬಣ್ಣ ಹಚ್ಚಿದ್ರೆ ದಸರಾ ಮುಗಿದು ಬರೋವರೆಗೂ ಅವರು ಆ ಬಣ್ಣ ಹಚ್ಕೊಂಡೇ ಇರ್ತಾರೆ. ಅವ್ರಿಗೆ ಕೊಡೋದು ಎಷ್ಟು ಸಾವಿರ? 5,000, 6,000. ಈ ಕಂಬಳಕ್ಕೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಮೊದಲು ಅನೌನ್ಸ್ ಆಗಿದ್ದು 10 ಕೋಟಿ. ನಾವೆಲ್ಲ ಯಾವಾಗ ಗಲಾಟೆ ಮಾಡಕ್ ಶುರು ಮಾಡಿದ್ವಿ, ಇಲ್ಲ 5 ಕೋಟಿ ಅನ್ನಕ್ ಶುರು ಮಾಡಿದ್ರು, 3 ಕೋಟಿ ಅನ್ನಕ್ ಶುರು ಮಾಡಿದ್ರು. 3 ಕೋಟಿ ಆಗ್ಲಿ 5 ಕೋಟಿ ಆಗ್ಲಿ ಯಾರು ದೊಡ್ಡ ಸ್ವಾಮಿ? ಮತ್ತೆ ನಮ್ಮ ಜನ, ನಮ್ಮ ನೆಲ. ಇಲ್ಲಿ ರವಿಕುಮಾರ್ ಹೇಳ್ತಾ ಇದ್ರು 25 ಲಕ್ಷ ಲೀಟರ್ ನೀರು ಬೇಕು ಅಂತ. ಅಲ್ಲಿ ಮಳೆ ಬರ್ತದೆ, ಹರ್ಕೊಂಡು ಹೋಗ್ತದೆ ಸಮುದ್ರಕ್ಕೆ. ಅಲ್ಲಿ ಟ್ರ್ಯಾಕ್ ಗಳನ್ನ ಮಾಡಿ ಮಾಡ್ತಾರೆ. ಆ ಟ್ರ್ಯಾಕೇ ಬೇರೆ ಮಾಡಬೇಕು ಅದಕ್ಕೆ. ಮತ್ತೆ ಇನ್ನೊಬ್ರು ಯಾರೋ ಹೇಳ್ತಿದ್ರು, ನಮ್ಮ ಕೋಣಗಳು ಮೈಸೂರಿನ ರಾಜರಿಗೆ ಒಪ್ಪದಲ್ಲ ಅವು ಅಂತ. ಅದು ಏನಿದ್ರು ನಮ್ಗೆ ವಿರೋಧ. ಅದು ಅವ್ರ ಲೆಕ್ಕಾಚಾರ. ಅವ್ರು ಎಂದಿಯೂ ಕೋಣ, ಈಗ ಪಟ್ಟದ ಆನೆ ಇದೆ, ಪಟ್ಟದ ಕುದುರೆ ಇದೆ, ಪಟ್ಟದ ಹಸು ಇದೆ, ಪಟ್ಟದ ಕೋಣ, ಪಟ್ಟದ ಎಮ್ಮೆ ಇಲ್ಲ. ಮೈಸೂರು ಅರಮನೆಯಲ್ಲಿ ಬಂದಿರತಕ್ಕಂಥ ಪರಂಪರೆಯಲ್ಲಿ ಅದಿಲ್ಲ. ಯಾಕೆಂದ್ರೆ ಮಹಿಷ ಮರ್ದಿನಿ ಕೋಣವನ್ನ ಕೊಂದಂತಹದ್ದು ಈ ನಾಡಿನಲ್ಲಿ. ಅವರು ಮಹಾರಾಜರು, ಅದಕ್ಕೆ ಒಕ್ಕಟ್ಟಾಗಿರ್ತಕ್ಕಂಥವ್ರು. ಅದನ್ನ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಒಪ್ಪಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಬಲವಂತವಾಗಿ ನಮ್ಮ ಮುಂದೆ ಅದನ್ನ ತುರುಕ್ತಾ ಇದ್ದಾರೆ. ನಾವೆಲ್ಲ ಎಚ್ಚೆತ್ಕೊಂಡಿದ್ದೀವಿ, ಇದು ಮಾಡಬೇಕಾದಿಲ್ಲ, ಇದಕ್ಕೆ ಬೇಕಾದಷ್ಟು ಹಣ ಖರ್ಚಾಗ್ತಾ ಇದೆ. ರವಿಕುಮಾರ್ ಹೇಳ್ತಾ ಇದ್ರು, ಮೊನ್ನೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ, 25 ಲಕ್ಷ ಲೀಟರ್ ನೀರ್ ಬೇಕಂತೆ. ಏನ್ ಸ್ವಾಮಿ, ಸಮುದ್ರದ ತಂದು ಇಲ್ಲಿ ಬಿಡಕ್ಕಾಗ್ತದ ನೀರು? ಯಾವ ರೀತಿ ಮಾಡ್ತಾ ಇದ್ದಾರೆ ಅದ್ರ ಬಳಕೆನ? ಮೈಸೂರಲ್ಲಿ ಕುಡಿಯಕ್ಕೆ ನೀರಿಲ್ಲ, ಗಿಡ ಮರಗಳಿಗೆ ನೀರಿಲ್ಲ. ನಾನು ಮುಂದ್ಗಡೆ ನಮ್ಮ ಮನೇಲಿ ಗಿಡಕ್ಕೆ ನೀರು ಹಾಕ್ತಿದ್ರೆ ವಾಕ್ ಹೋಗ್ತಾ ಇದ್ರು, ಬೈದ್ರು, ಸರ್ ನೀರಿಲ್ಲ ಸರ್, ಗಿಡ ಒಣಗೋದ್ರು ಪರವಾಗಿಲ್ಲ ಹಾಕಬೇಡಿ ಅಂತ. ಇದು ಇವತ್ತಿನ ಸ್ಥಿತಿ ಇರ್ತಕ್ಕಂಥದ್ದು. ಏನಾದ್ರೂ ಮಾಡಿ ನಾವು ಇದನ್ನ ತಡಿಬೇಕು. ಈಗ ತುಳುನಾಡಲ್ಲಿ 3 ಕ್ರಿಯೆಗಳು ಬಹಳ ಮುಖ್ಯವಾದಂತ. ಒಂದು ಕಂಬಳ, ಇನ್ನೊಂದು ಯಕ್ಷಗಾನ, ಇನ್ನೊಂದು ಕೋಲ ಕಟ್ಟೋದು. ಇದು ತುಳುನಾಡಿನಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಎಲ್ಲ ಅವ್ರು ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲಿ ಸರ್ಕಾರದ ದುಡ್ಡು ರೀ. ನಮ್ಮ
ಟ್ಯಾಕ್ಸಿನ ಮನಿಯನ್ನ ತಗೊಂಡು ಇವನ್ ಯಾವನೋ ಅಶೋಕ್ ರೈ ಅಂತೆ, ಇಲ್ಲಿಯ ಯಾರ MLA ಸಂಪರ್ಕ ಮಾಡಿಲ್ಲ, ಎಲ್ಲರೂ ನನಗೆ ಫೋನ್ ಮಾಡ್ತಾರೆ, ಸರ್ ನಿಲ್ಲಿಸ್ಬೇಡಿ, ಮುಂದೆ ಬಂದಿದ್ದು ಒಬ್ರು ಬರಲ್ಲ, ಫೋನ್ ಮಾಡ್ತಾರೆ. ನಾನು ಹೇಳ್ದೆ ಇವ್ರಿಗೂ ಅದನ್ನ. ಆದ್ರಿಂದ ದಯವಿಟ್ಟು ಈ ಹೋರಾಟ ಮುಂದುವರ್ಸೋಣ. ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಲಿ ಸರಿ, ಇಲ್ಲೇ ಟೆಂಟ್ ಹಾಕೊಂಡು ಕೂತ್ಕೊಂಡ್ರು ಸರಿ, ಇದನ್ನ ನಿಲ್ಲಿಸಬೇಕು. ಇದಕ್ಕೆ ಅವಕಾಶ ಕೊಡಿ, ನಿಮ್ಮನ್ನೆಲ್ಲ ಕೇಳ್ಕೊಳ್ತೇನೆ.